ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಭೆಯಿಂದ ನಮ್ಮ ಜನರಲ್ ಬಾಡಿ ಮೀಟಿಂಗ್ನ ಬಹಿಷ್ಕಾರ ಮಾಡಿ ನಾವು ಏನು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದೀವಿ ಎಲ್ಲರೂ ಹೊರಗೆ ಬಂದಿದ್ದೀವಿ. ಏಕೆಂದರೆ ಕಾರ್ಪೊರೇಷನ್ನಲ್ಲಿ ನಡೀತಿರೋ ಭ್ರಷ್ಟಾಚಾರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ನಮ್ಮ ಮೇಯರವರು ನಾನು ಡಿಕ್ಟೇಟರ್ ಇದ್ದಿದ್ದು ಹೇಳಿದರೆ ಡಿಕ್ಟೇಟರ್ ಅಂತಾರೆ. ಅವ್ರು ನಾನು ಫಸ್ಟಿಗೆ ಪ್ರಸ್ತಾವ ಮಾಡ್ತಿರುವಾಗ ಅವ್ರು ಇಲ್ಲಣ್ಣ ಆಮೇಲೆ ಮಾತಾಡೋ ಅಂದೆ. ನಾನು ಎಲ್ಲ ಸಬ್ಜೆಕ್ಟ್ ಆದಮೇಲೆ ಮಾತಾಡ್ತಾ ಇದ್ದರೆ ನಮ್ಮಿಷ್ಟ, ನಾವು ಆರ್ಡ್ರ್ ಮಾಡ್ತೀವಿ. ಒಂದು ಭ್ರಷ್ಟ ಅಧಿಕಾರಿಗೆ, ಅವರು ಲೋಕಾಯುಕ್ತನಲ್ಲಿ ಟ್ರ್ಯಾಪ್ ಆದ ಅಧಿಕಾರಿಗೆ FIRಗೆ ಸ್ಟೇ ತಂದ್ಕೊಂಡಾರ. ಅವ್ರೇನು ಜಿನೈನ್ ಅಂತೇಳಿ ಸ್ಟೇ ತಂದ್ಕೊಂಡಿಲ್ಲ. FIRಗೆ ಸ್ಟೇ ತಂದ್ಕೊಂಡ ಅಧಿಕಾರಿಗೆ ಅವರು 6 ವಾರ್ಡ್ 7 ವಾರ್ಡ್ ಇದ್ದಿದ್ದನ್ನು 10 ವಾರ್ಡ್ ಮಾಡ್ತಾರೆ. ಅವ್ರಿಗೆ ಸ್ಪೆಷಲಾಗಿ ಅವ್ರ ಪೋಸ್ಟ್ ಏನು ಗೊತ್ತಾ, JE. ಅವ್ರ ಹೆಸರು ಸರ್ ಮಹಾದೇವ್ ಅಂತೇಳಿ ಅವ್ರ ಪೋಸ್ಟ್ ಬಂದು JE. ಅವ್ರಿಗೆ ಪ್ರಮೋಷನ್ AEದು ಅದು ಇನ್ನೂ ಗೌರ್ಮೆಂಟ್ನಲ್ಲೇ ಆರ್ಡರ್ ಪಾಸ್ ಆಗಿಲ್ಲ. ಅಂಥವ್ರನ್ನ ತೊಗೊಂಡೋಗಿ ಇವರು ಮಹಾನಗರ ಪಾಲಿಕೆಯಲ್ಲಿರೋ ನಮ್ಮ ಸದಸ್ಯರು, ಮೇಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಕೊಡ್ತಾರೆ. EW ಸರ್, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹೌದು ಸರ್, ಆತ AEನೇ, ಅಫಿಷಿಯಲ್ ಆಗಿ AEನೇ ಅಲ್ಲ ಸರ್ ಆತ. ಅದು ಕೋರ್ಟ್ನಲ್ಲಿದೆ. ಇನ್ನು ಅವ್ರದ್ದು ತೀರ್ಮಾನ, ಅವರ ಯಾವ ಗ್ರೇಡ್ನಲ್ಲಿ ಅಪಾಯಿಂಟ್ ಆಗಿದ್ರಲ್ಲ ಆ ಗ್ರೇಡ್ ಆ ಸ್ಕೇಲ್ಗೆ ಬಂದಿಲ್ಲ. ಅವ್ರನ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಭರ್ತಿ ಮಾಡ್ತಾರೆ ಅವ್ರನ್ನ. ಇನ್ನೆಲ್ಲಿ ಕಾರ್ಪೊರೇಷನ್ ನಮ್ಮ ಕೈಯಲ್ಲಿ ಇರ್ತದೆ. ಇನ್ನೊಂದು ಲಾಸ್ಟ್ ವೀಕೆ ತಮ್ಮಲ್ಲಿ ನಾನು 5ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಬಳ್ಳಾರಿ ಕಾರ್ಪೊರೇಷನ್ನಲ್ಲಿ ತೆರಿಗೆದಾರರಿಗೆ ಭಾರಿ ಮಟ್ಟದಲ್ಲಿ ವಂಚನೆ ಆಗ್ತಾ ಇದೆ ಅಂತೇಳಿ ಅದನ್ನು ಹೇಳಕ್ಕೆ ಹೋದರೆ ಕೇಳೋ ಇದು ಕೂಡ ಇಲ್ಲ. ವರ್ಷಕ್ಕೆ ಸಾವಿರಾರು ಗಟ್ಟಲೆ ಲೂಟಿ ಮಾಡ್ತಿದ್ದಾರೆ ಇವರು. ನಮ್ಮಲ್ಲಿ ಸ್ಟಾಫ್ ಇಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತೀವಿ. ಅವ್ರು ಏನೇ ಮಾಡಲಿ ಇವ್ರು ಕುಮ್ಮಕ್ಕಿದ್ರೇ ಅಲ್ಲ ಅವ್ರು ಮಾಡೋದು. ಅಂದ್ರೆ ಭ್ರಷ್ಟಾಧಿಕಾರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 100ಕ್ಕೆ 100%. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾಮಕೆ ವ್ಯವಸ್ಥೆ ನಾನು ಹೇಳಿದೆ ರೀ, 39 ಜನ ಕಾರ್ಪೊರೇಟರ್ ಸೇರಿ ನಮ್ಮ CM ಅಲ್ಲ, ನಮ್ಮ ಪಾರ್ಟಿ CM ಅಲ್ಲ, ಕಾಂಗ್ರೆಸ್ ಪಾರ್ಟಿ CM ಸಿದ್ದರಾಮಯ್ಯ ಸಾರ್ ಹತ್ರ ಹೋಗೋಣ ಬರ್ರಿ, ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ ಹೇಳಿದರೆ ಒಬ್ಬರು ಜಕಾರನಲ್ಲ. ಅಂದರೆ ಇವರು ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಇಲ್ಲನಾ? ನಿಮ್ಮ ಆರೋಪ ಸರ್ ಮಾಡ್ತಿದಾರಂತೆಲ್ಲ ಮಾಡ್ತಿದ್ದಾರಲ್ಲ ಸರ್, ಅದಕ್ಕಾಗಿ ಅವರು ಬರಕ್ಕೆ ತಯಾರಿಲ್ಲಲ್ಲ ಸರ್. ಈಗ ಒಂದು ಮೇಯರ್ ರಿಸರ್ವೇಷನ್ ಚೇಂಜ್ ಆಗಬೇಕಂದ್ರೆ 20 ಸಲ CM ಹತ್ರ ಹೋಗ್ತಾರೆ. ಒಂದು ಇದು ಪೋಸ್ಟ್ಪೋನ್ ಡೇಟ್, ಮೇಯರ್ ಪೋಸ್ಟ್ಪೋನ್ ಡೇಟ್ ಆಗಬೇಕಂದ್ರೆ ಮೇಯರ್ ಹತ್ರ ಹೋಗ್ತಾರೆ, DK ಶಿವಕುಮಾರ್ ಹತ್ರ ಹೋಗ್ತಾರೆ. ಈ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ಕಾರ್ಪೊರೇಷನ್ನಲ್ಲಿ ಅಂಥೇಳಿ ಹೋಗಿ ಹೇಳೋಕ್ಕೆ ಯಾಕೆ ತಯಾರಿಲ್ಲ? ಬಳ್ಳಾರಿ ಕಾರ್ಪೊರೇಷನ್ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ವಾ? ಸ್ವಲ್ಪನೂ ಸರ್, ಜನ ನಮ್ಮನ್ನು ನಂಬಿ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಸರ್. ಸ್ವಲ್ಪ ಆದರೂ ನ್ಯಾಯ ಮಾಡಬೇಕಲ್ಲ. ನಮ್ಮ ಕೈಲಿಲ್ಲ ಫಂಡ್ಸು. ನಾವು ಸರ್ ಇವತ್ತು 5 ತಿಂಗಳು 6 ತಿಂಗಳು UGD ಲೇಬರ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬರೋ ರೆವಿನ್ಯೂ ಎಲ್ಲ ಹಿಂಗೆ ಸೋರಿಕೆ ಆಗ್ತಾಯಿದೆ. ಈ ಸೋರಿಕೆಯಿಂದ ಅವ್ರಿಗೆ ಸಂಬಳ ಕೊಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಆಗ್ತಾಯಿದೆ? ಕರೆಕ್ಟ್ 100% ನಮ್ಮ ಕಾರ್ಪೊರೇಷನ್ ಅಕೌಂಟ್ಗೆ ಜಮಾ ಆಗ್ತಾಯಿಲ್ಲ. ಎಲ್ಲ ಫೇಕ್ ಬಿಲ್ಗಳು ಮಾಡ್ತಿದ್ದಾರೆ. ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಇದ್ರ ಬಗ್ಗೆ ನಿರಂತರ ಹೋರಾಟ ಇರ್ತೈತೆ ನಮ್ಗೆ. ಸರ್ ಈಗ ಮಾಡಿದ್ದಾರೆ ಸರ್, 3-4 ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ಇದುವರೆಗೆ ಸುಮಾರು ಸಿಕ್ಕಿದೆ ಸರ್. ನಾನು ಮತ್ತೊಮ್ಮೆ ಇನ್ನೊಂದು 15 ದಿನ ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಸರ್. ನಾವೆಲ್ಲರೂ ಇನ್ನೂ 15 ದಿನ ಬಿಟ್ಟು ನಿಮ್ಮ ಮುಂದೆ ಬರ್ತೀವಿ. ನಾವು ನಿಮ್ಮ ಮುಂದೆ ಬಂದು ಸವಿಸ್ತಾರವಾಗಿ ಮತ್ತೊಂದು ಸಲ ಪ್ರೆಸ್ ಮೀಟ್ ಮಾಡ್ತೀವಿ ಸರ್. ಜನರಿಗೆ ತಿಳಿಸೋ ಕರ್ತವ್ಯ ಆಗಿದ್ದಾರೆ ಸರ್. 4 ಜನ ಆಗಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ FIR ಆಗಿದೆ. ಎಲ್ಲರೂ ಅಬ್ಸ್ಕ್ಯಾಂಡಿಂಗ್ನಲ್ಲಿದ್ದಾರೆ ಸರ್. ಅದು ಇನ್ವೆಸ್ಟಿಗೇಷನ್ ಎಲ್ಲಿಗೆ ಹೋಗಿದೆ ಅಂತೇಳಿ ಕೇಳಿದ್ರು ಇವ್ರ ಹತ್ರ ಏನೂ ಸಮಾಧಾನ ಇಲ್ಲ. ಸರ್, ಇಲ್ಲಿ ಕೌಲ್ ಬಜಾರಲ್ಲಿ 11 ವಾರ್ಡಲ್ಲಿ 11 ಕಾರ್ಪೊರೇಟರ್ನ ಕರಿಬೇಕಂತೇಳಿ ನಿರ್ಧಾರ ಮಾಡಿರ್ತಾರೆ. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ಯಾರ, ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಎಲ್ಲರಿಗೂ ಫೋನ್ ಮಾಡಿ 10 ಜನ ಕರೀತಾರೆ, ನನ್ನ ಕರೆದಿಲ್ಲ. ಅದೇ ರೀತಿಯಾಗಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿ ಕೇಳಿದಾಗ ಏನಂದರೆ ನನಗೆ ಗೊತ್ತಿಲ್ಲ, ಕಮಿಷನರ್ಗೆ ಗೊತ್ತು ಅಂತಾರೆ. ಕಮಿಷನರ್ಗೆ ಕೇಳಿದರೆ ನನಗೆ ಗೊತ್ತಿಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರೇ ಮಂಜುನಾಥ್ ಅವರೇ ಫೋನ್ ಮಾಡಿದ್ದಾರೆ ಅಂದರೆ. ನಮ್ಮ ವಾರ್ಡ್ ಏನು ಪಾಕಿಸ್ತಾನಲ್ಲಿದೆ, ರೆವಿನ್ಯೂ ನಮ್ಮ ವಾರ್ಡಲ್ಲಿ ಕೌಲ್ ಬಜಾರ್ ಭಾಗದಲ್ಲಿ 25ನೇ ವಾರ್ಡಲ್ಲಿ ರೆವಿನ್ಯೂ ಜಾಸ್ತಿ ಬರೋದು ನಮ್ಮ ವಾರ್ಡಿಂದ. ನನ್ನ ಡೈವರ್ಟ್ ಮಾಡಿ ಮೀಟಿಂಗ್ ಮಾಡ್ತಾರೆ.
ಇದೇ ರೀತಿಯಾಗಿ 3 ಸಾರಿ ಮಾಡ್ತಾರ. ನಾನು ಕಮಿಷನರ್ ಕೇಳಿದೆ ಮತ್ತೆ ಮಹಾಪೌರರು ಕೇಳಿದ್ ನನಗೆ ಮಾಹಿತಿ ಏನಕ್ಕಂದ್ರೆ ನಾನು ಬಿಜೆಪಿ ಅಂತಾನೆ ಕರೆದಿಲ್ಲ ನನ್ನ ಮೀಟಿಂಗ್. MGM ವರ್ಕ್ ಬರ್ತದೆ ಸರ್ ಎಲ್ಲ ವಾರ್ಡಲ್ಲಿ. ಒಂದು ನನ್ನ ವಾರ್ಡಲ್ಲಿ ಏನು ವರ್ಕ್ ಇಕ್ಕಿದೆ ನಾನು ಡೈವರ್ಟ್ ಮಾಡಿ ಅವರೆಲ್ಲ ತೀರ್ಮಾನ ಮಾಡ್ತಾರ. ಎಲ್ಲ 10 ಜನ ಬಂದು 10 ಜನ ಕುಂತ್ಕೊಂಡು ಮಾಡ್ತಾರೆ. ನನ್ನ ಕರೆದಿಲ್ಲ. ನಾನು ಮಹಾಪೌರರಿಗೆ ಕೇಳಿನಿ ಏನು ಸರ್ ನನಗೆ ಕರೆದಿಲ್ಲ ಅಂದರೆ ನನಗೆ ಮಾಹಿತಿ ಇಲ್ಲ ಅಂತ ಅವ್ರು ಆ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಇವ್ರು ಕಮಿಷನ್ ಆಯುಕ್ತರಿಗೆ ಕೇಳಿದರೆ ಆಯುಕ್ತರು ಏನಂತಾರ, ನಾನು ಅಲ್ಲ ಕರೆದಿದ್ದು ಮಂಜುನಾಥ್ ಅಂತ. ಮಂಜುನಾಥ್ ಕೇಳಿದರೆ ಮಂಜುನಾಥ್ ನಾನಲ್ಲ ಈ ಕಮಿಷನರ್ ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಅಕೌಂಟನ್ನು ಡೈವರ್ಟ್ ಮಾಡೇ ಮಾಡ್ತಿದ್ದಾರೆ. ನಿಮ್ಮ ಮೀಟಿಂಗಲ್ಲಿ ನಾವು ಏನಾದ್ರು ಕೇಳ್ತೀವಲ್ಲ BJP ಕಾರ್ಪೊರೇಟರ್ಸ್ ಇದೀವಲ್ಲ ನಮ್ಮನ್ನ ಒಂದೇ ಡೈವರ್ಟ್ ಮಾಡ್ತಿದ್ದಾರೆ. ಕೋಲ್ಬಜಾರ್ ಭಾಗದಲ್ಲಿ ನಾನು ಒಬ್ಬನೇ ಗೆದ್ದಿರೋದ್ರಿಂದ ನನ್ನ ಡೈವರ್ಟ್ ಮಾಡೇ ಮಾಡಿದ್ದಾರೆ. ಬಳ್ಳಾರಿ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರು ಇಲ್ಲ ಅಂತ ಹೇಳ್ತಾರೆ. ಇಂಜಿನಿಯರ್ 4 ಜನ ಅದರ ಅದಕ್ಕಾಗಿ ಅವ್ರನ್ನ ತಗೊಂಡಿವಂತ ಹೇಳೋದು ಇದು ಎಷ್ಟರ ಮಟ್ಟಿಗೆ ಸರಿ? ಹೌದಾ? ಈಗ ಅದಕ್ಕಾಗಿ ನಮ್ಮ ಇಬ್ರಾಹಿಂನವರು ಹೋರಾಟ ಮಾಡಿದ್ರಲ್ಲ, ಇನ್ನು ಬೇರೆ ಯಾವುದಕ್ಕಾದರೂ ಹೋರಾಟ ಮಾಡಿದ್ರ? ನಾವು ಇಂಜಿನಿಯರ್ ಇಲ್ಲ ನಮಗೆ ಕಡಿಮೆ ಅದಾರ ಅಂತೇಳಿ ಇಂಥವ್ರನ್ನ ಇಟ್ಕೊಂಡು ನಾವು ಕೆಲಸ ಮುಂದುವರಿಸ್ಕೊಂಡು ಹೋದರೆ ಬಳ್ಳಾರಿ ಕಾರ್ಪೊರೇಷನ್ ಆಯಿತು, ಬಳ್ಳಾರಿ ಹೆಂಗೆ ಇಂಪ್ರೂವ್ ಆಗಬೇಕು? ಎಲ್ಲ ರೀತಿಯಿಂದ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಎಲ್ಲ ಫೇಲ್ ಆಗಿದೆ. ಎಲ್ಲಿ ನೋಡಿದ್ರೂ UGD ಪ್ರಾಬ್ಲಮ್ಮು, ಆ ಕಸ ಇಲ್ಲ, ಇದು ಸ್ವಚ್ಛತೆ ಇಲ್ಲ. ನಾವು ಬಡ್ಕೊಳ್ಳೋದು ಎದಕ್ಕಂದ್ರೆ ನಾವು ಜನಪ್ರತಿನಿಧಿಗಳು. ಜನ ಬೆಳಗಾಗಿದ್ರೆ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನಿದು ಯಾವ ಥರ ಇದೆ ನಿಮ್ಮದು ಕಾರ್ಪೊರೇಷನ್ ಅಂತ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವೇನು ಆನ್ಸರ್ ಮಾಡಬೇಕು? ಇದಕ್ಕಾಗಿ ನಾವೆಲ್ಲ ಬಡ್ದಾಡ್ತಾ ಇದ್ದೀವಿ ಹೊರತಾಗಿ ಎಲ್ಲ ಕಾರ್ಪೊರೇಟರ್ ಬೇರೆ ಯಾವುದಕ್ಕೂ ಅಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.